ಬಹುಶಃ ಇದು ರಾಜ್ಯ ಸರ್ಕಾರ ತೆಗೆದುಕೋಬೇಕಾದಂತ ನಿರ್ಧಾರ, ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ. ಆದರೆ ಒಂದು ಮಾತು ಹೇಳ್ತೇವೆ, ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ. ನನ್ನ ಅನ್ಫಿನಿಶ್ಡ್ ಕೆಲವು ಅಜೆಂಡಾಗಳಿದ್ದಾವೆ. ವಿಶೇಷವಾಗಿ ನಮ್ಮ ರೈತರ ಬದುಕನ್ನು ನಾವೇನು ನೋಡಿದ್ದೇವೆ, ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನ ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ. ಇವತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯ ಒಂದು ಮಣ್ಣಿನಲ್ಲಿ ಹುಟ್ಟಿರತಕ್ಕಂಥ ನನಗೆ ಏನೋ ಒಂದು ರಾಜಕೀಯ ಶಕ್ತಿಯನ್ನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ. ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ತಂದೆಯ ಜೊತೆ ಇರ್ತಕ್ಕಂಥ ಅವರ ಒಂದು ಗೌರವ ಭಾವನೆಗಳ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಕೇಂದ್ರದಲ್ಲಿ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಏನು ದೊರಕಿದೆ. ಅವರಲ್ಲಿ ಪ್ರತಿನಿತ್ಯ ಈ ದೇಶದ ಒಂದು ಅಭಿವೃದ್ಧಿ, ಈ ದೇಶದ ಒಂದು ವಿಕಸಿತ ಭಾರತವನ್ನ, ಆತ್ಮನಿರ್ಭರ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಅವರ ಒಂದು ಕನಸೇರಿ ಇಟ್ಕೊಂಡಿದ್ದಾರೆ. ಅದೆಲ್ಲವನ್ನ ಕಾರ್ಯರೂಪ ತರಲಿಕ್ಕೆ ಹಲವಾರು ಮಂತ್ರಿಗಳು ಅವರದೇ ಆದಂಥ ಕೊಡುಗೆಯನ್ನು ಕೊಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪಿಯೂಷ್ ಗೋಯಲ್ ಅವರು ಈ ವಿಷಯದಲ್ಲಿ ಬಹಳ ಮುಂದಿದ್ದಾರೆ. ಇವತ್ತು ನಮ್ಮ ಸಕಲೇಶ್ಪುರ ಅಷ್ಟೇ ಅಲ್ಲ, ಚಿಕ್ಕಮಗಳೂರು ಮತ್ತು ಮಡಿಕೇರಿಯ ಭಾಗದ ನಮ್ಮ ಹಲವಾರು ಸ್ನೇಹಿತರುಗಳೇನು ಬಂದಿದ್ದಾರೆ, ನಿಮ್ಮ ಈ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲೇನು ಚರ್ಚೆ ಮಾಡಿದ್ದಾರೆ, ಅದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಧ್ವನಿಯಾಗಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ. ಬಹುಶಃ ಇದು ರಾಜ್ಯ ಸರ್ಕಾರ ತೆಗೆದುಕೋಬೇಕಾದಂತ ನಿರ್ಧಾರ, ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ. ಆದರೆ ಒಂದು ಮಾತು ಹೇಳ್ತೇವೆ, ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ. ನನ್ನ ಅನ್ಫಿನಿಶ್ಡ್ ಕೆಲವು ಅಜೆಂಡಾಗಳಿದ್ದಾವೆ. ವಿಶೇಷವಾಗಿ ನಮ್ಮ ರೈತರ ಬದುಕನ್ನು ನಾವೇನು ನೋಡಿದ್ದೇವೆ, ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನ ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ. ಇವತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯ ಒಂದು ಮಣ್ಣಿನಲ್ಲಿ ಹುಟ್ಟಿರತಕ್ಕಂಥ ನನಗೆ ಏನೋ ಒಂದು ರಾಜಕೀಯ ಶಕ್ತಿಯನ್ನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ. ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ತಂದೆಯ ಜೊತೆ ಇರ್ತಕ್ಕಂಥ ಅವರ ಒಂದು ಗೌರವ ಭಾವನೆಗಳ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಕೇಂದ್ರದಲ್ಲಿ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಏನು ದೊರಕಿದೆ. ಅವರಲ್ಲಿ ಪ್ರತಿನಿತ್ಯ ಈ ದೇಶದ ಒಂದು ಅಭಿವೃದ್ಧಿ, ಈ ದೇಶದ ಒಂದು ವಿಕಸಿತ ಭಾರತವನ್ನ, ಆತ್ಮನಿರ್ಭರ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಅವರ ಒಂದು ಕನಸೇರಿ ಇಟ್ಕೊಂಡಿದ್ದಾರೆ. ಅದೆಲ್ಲವನ್ನ ಕಾರ್ಯರೂಪ ತರಲಿಕ್ಕೆ ಹಲವಾರು ಮಂತ್ರಿಗಳು ಅವರದೇ ಆದಂಥ ಕೊಡುಗೆಯನ್ನು ಕೊಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪಿಯೂಷ್ ಗೋಯಲ್ ಅವರು ಈ ವಿಷಯದಲ್ಲಿ ಬಹಳ ಮುಂದಿದ್ದಾರೆ. ಇವತ್ತು ನಮ್ಮ ಸಕಲೇಶ್ಪುರ ಅಷ್ಟೇ ಅಲ್ಲ, ಚಿಕ್ಕಮಗಳೂರು ಮತ್ತು ಮಡಿಕೇರಿಯ ಭಾಗದ ನಮ್ಮ ಹಲವಾರು ಸ್ನೇಹಿತರುಗಳೇನು ಬಂದಿದ್ದಾರೆ, ನಿಮ್ಮ ಈ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲೇನು ಚರ್ಚೆ ಮಾಡಿದ್ದಾರೆ, ಅದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಧ್ವನಿಯಾಗಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ನಮ್ಮ ದೇಶದಲ್ಲಿ ಕಾಫಿ ಬೆಳೆಗಾರರು ಇವತ್ತು ದೇಶಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಕಾಫಿ ಬೆಳೆಗಾರರು. ಇಲ್ಲಿ ಹೆಚ್ಚಿನ ಒಂದು ಶೇಕಡಾವಾರು ಇವತ್ತು ಕಾಫಿ ಬೆಳೆ ಬೆಳೀತಕ್ಕಂಥವ್ರು ಕರ್ನಾಟಕದ ಇರ್ತಕ್ಕಂಥದ್ದು. ಇವತ್ತು ತಾವು ಒಂದು ಕಡೆ ಇಂಡೋನೇಷಿಯಾ,